ಆತ್ಮೀಯ ಎಲ್ಲ ಸಹೃದಯ ಬಂಧು ಬಾಂಧವರು, ಸಾಹಿತ್ಯಾಸಕ್ತರಿಗೆ ಹೂವಿನ ಹಡಗಲಿಯ MPM ಕೊಟ್ರಯ್ಯ ಮಾಡುವ ಶರಣಾರ್ಥಿಗಳು. ಇಂದು ಯುಗಾದಿ ಪಾಡ್ಯ ಬಹಳ ವಿಶೇಷತೆಯಿಂದ ಕೂಡಿರತಕ್ಕಂತಹ ಹೊಸ ವರ್ಷದ ಆದಿ. ಸುದಿನ. ಇವತ್ತಿನ ವಚನ ಚಿಂತನ ಗಿಡಮರ ಬಳ್ಳಿಗಳು ಕೊನರೊಡೆದು ನಳನಳಿಸುವ ಚೈತ್ರ ಮಾಸ, ಸನಾತನ ಸಂಪ್ರದಾಯ ಸಂಸ್ಕಾರದ ನವೋಲ್ಲಾಸ, ಹೊಸತನದ ಹೊಸ ವರ್ಷದ ಆರಂಭದ ಹೊಸತು, ನವನವೀನ ಯುಗದ ಆದಿ. ಸಿಹಿ ಕಹಿ, ದುಃಖ ಸುಖ, ಕಷ್ಟ ಸುಖಗಳ ಸಮ್ಮಿಶ್ರಣದ ಹೂರಣವು, ಬೇವು ಬೆಲ್ಲವ ಸವಿದು ಎಲ್ಲರಿಗೆ ಹಂಚಿ, ಕಹಿಯ ಮರೆತು ಸಿಹಿಯಿಂದ ಸಂಭ್ರಮಿಸಿ, ಗುರು ಲಿಂಗ ಜಂಗಮರ ದರ್ಶನದಿ ಕೃಪೆ ಪಡೆದು ಶ್ರೀ ಕ್ರೋಧಿನ ಸಂವತ್ಸರದಿ ಮುನ್ನಡೆಸು ಜೀವನವು ಸುಖಮಯವು ಈ ಯುಗಾದಿಯು ಎಂದಿರುವರು ನೋಡೆಂದ ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ. ಆತ್ಮೀಯರೇ, ನಮ್ಮ ಸನಾತನ ಧರ್ಮ ಸಂಪ್ರದಾಯ ಪರಂಪರೆಯನ್ನು ಅವಲೋಕಿಸಿದಾಗ ಯುಗಾದಿ ಹಬ್ಬ ಅತ್ಯಂತ ಶ್ರೇಷ್ಠ, ಪವಿತ್ರ ಮತ್ತು ಸಂಭ್ರಮಿಸುವಂತಹ ಒಂದು ಹಬ್ಬ ಎಂದರೆ ತಪ್ಪಲ್ಲ. ಕವಿಯ ವಾಣಿಯನ್ನು ನೋಡಿದಾಗ ನಮಗೆ ಆ ಯುಗಾದಿ ಹಬ್ಬದ ಸಂಪೂರ್ಣ ಚಿತ್ರಣ ನಮ್ಮ ಕಣ್ಣಿಗೆ ಬರುತ್ತದೆ. ನೋಡೋಣ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಈ ಕವನವನ್ನು ಸಂಪೂರ್ಣವಾಗಿ ಅವಲೋಕಿಸಿದಾಗ ಈ ಹಬ್ಬದ ಎಲ್ಲ ಚಿತ್ರಣವು ಕೂಡ ನಮ್ಮ ಕಣ್ಮುಂದೆ ಕಟ್ಟಿದಂತೆ ಭಾಸವಾಗುತ್ತದೆ. ಯುಗದ ಆದಿ ಅಂದರೆ ಆರಂಭ, ಹೊಸತು, ನವೀನ ಎಂದಿರುವರು. ಸನಾತನ ಧರ್ಮದ ನಿದರ್ಶನಗಳು ಅಲ್ಲದೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಎಂಬುದು ಸಾಬೀತಾಗಿದೆ. ಸಮಗ್ರ ದೃಷ್ಟಿ ಅಥವಾ ಸೃಷ್ಟಿ ಈ ಒಂದು ಸಂದರ್ಭದಲ್ಲಿ ಚಿಗುರೊಡೆದು ಹಚ್ಚ ಹಸುರಿನ ಹೊಸತನವ ತೋರುವ, ಕಂಗಳಿಗೆ ಮುದ ನೀಡುವ ಒಂದು ಚಿತ್ರಣವನ್ನು ನಾವು ಕಾಣುತ್ತೇವೆ. ಹಾಗೆ ವರ್ಣಾರಂಭದ ಮುನ್ಸೂಚನೆ ಎಂಬಂತೆ ವರುಣನ ಆರ್ಭಟ ಆರಂಭ, ಹೊಳೆ ಹಳ್ಳ ಕೆರೆ ಬಾವಿ ತುಂಬಿ ಹರಿಯುವ ಸಂಭ್ರಮದ ಸೂಚನೆಯ ಪ್ರತೀಕವಾಗಿದೆ. ಹೊಲವ ಹಸನ ಮಾಡಿ ಮುಗಿಲ ನೋಡುತ್ತ ತಲೆಯ ಮೇಲೆ ಕೈ ಹೊತ್ತು ಕೂತ ರೈತರಿಗೆ ಕೃಷಿ ಕಾಯಕದ ಸಂಭ್ರಮ. ಹೆಂಗಳೆಯರು ಮುಂಗುರುಳು ಕೆನ್ನೆಯ ಮೇಲೆ ಹಾರಾಡುತ್ತಿರೆ, ಮುಗುಳು ನಗೆ ಬೀರಿ ರಂಗಾದ ರಂಗೋಲಿಯನ್ನು ಹಾಕುವ, ತಳಿರು ತೋರಣದಿ ಮನೆಯ ಅಲಂಕರಿಸಿ ಬೇವು ಬೆಲ್ಲವ ಬೀರಿ ಸಹೃದಯರ ಸಂಕೇತ ಸಾರುವ ಸಡಗರದ ಹಬ್ಬ ಈ ಯುಗಾದಿ ಹಬ್ಬ. ಒಂದೇ ಎರಡೇ ಹೇಳುತ್ತಾ ಹೋದರೆ
ಸಾಕಷ್ಟು ಕಾರಣಗಳುಂಟು. ಇದಕ್ಕೆಲ್ಲ ಕಾರಣ ಒಂದು ಏನೆಂದರೆ ಹಿಂದಾಗಿರುವುದನ್ನು ಬಿಟ್ಟುಬಿಡಬೇಕು. ಪಾಸ್ಟ್ ಈಸ್ ಪಾಸ್ಟ್. ಮುಂದೆ ಆಗುವ ಮತ್ತು ಈಗ ನಡೆಯುವಂತಹ ಒಂದು ಜೀವನದ ಚಿತ್ರಣವನ್ನು ಮಾತ್ರ ನಾವು ಪರಿಗಣಿಸಬೇಕು ಎಂಬುದಾಗಿದೆ. ಯಾಕಂದರೆ ಆಗಿರುವುದನ್ನು ನೆನೆಯುತ್ತಾ ದುಃಖಿಸುವುದಕ್ಕಿಂತ ಆಗಬೇಕಾಗಿರುವುದನ್ನು ಸ್ಮರಿಸುತ್ತಾ ಸುಖ ಸಂತೋಷವನ್ನು ಕಾಣುವಂತಹ ಒಂದು ಜೀವನ ನಮ್ಮದಾಗಬೇಕು. ಅದಕ್ಕೆ ಹೇಳ್ತಾರೆ ಬದಲಾವಣೆ ಜಗದ ನಿಯಮ. ಅಂದಮೇಲೆ ನಾವು ಹಿಂದಿನದನ್ನು ಯೋಚಿಸುವುದಕ್ಕಿಂತ ಮುಂದಿನ ಬಗ್ಗೆ ಚಿಂತನೆಯನ್ನು ಮಾಡೋಣ ಅಂತಕ್ಕಂಥದ್ದು. ಸತ್ಯ ಧರ್ಮದ ದಾರಿಯಲ್ಲಿ ನಡೆದು ಸುಖಿ ಜೀವನಕ್ಕೆ ನಾಂದಿ ಹಾಡುವಂತಹ ಸುದಿನವೇ ಈ ಯುಗಾದಿ ಹಬ್ಬ. ಜೀವನ ಚಕ್ರವಿದ್ದಂತೆ ಬರುವ ಸುಖ ದುಃಖ ನೋವು ನಲಿವು ಎಲ್ಲವನ್ನು ಮರೆತು ಸತ್ಯ ಮಾರ್ಗದಿ ನಡೆದು ಸತ್ಸಂಗದಲ್ಲಿ ಬೆರೆತು ಗುರು ಲಿಂಗ ಜಂಗಮರ ದರ್ಶನ ಸ್ಪರ್ಶನ ಹಿರಿಯರ ಆಶೀರ್ವಾದವನ್ನು ಪಡೆದು ಈ ಮಾನವ ಜನ್ಮ ಸಾರ್ಥಕಪಡಿಸುವ ಸದಾವಕಾಶವನ್ನು ಕಲ್ಪಿಸುವ ಸುಸಮಯವೇ ಈ ಯುಗಾದಿ ಹಬ್ಬ. ಅಂತೆಯೇ ಇದನ್ನು ಹೊಸ ವರ್ಷದ ಆದಿ ಅಥವಾ ಆರಂಭ ಎಂಬುದಾಗಿ ಕೂಡ ಕರೆದಿರುವರು. ಈ ಒಂದು ಕಾರಣಕ್ಕಾಗಿ ಬರುವ ಈ ಹೊಸ ವರ್ಷ ಬೇವು ಬೆಲ್ಲವ ಹಂಚಿ ತಿನ್ನುವ ವಿಶೇಷತೆ ಕುರಿತು ಶ್ಲೋಕದಲ್ಲಿ ಹೀಗೆ ಹೇಳಿರುವರು. ಶತಾಯು ವಜ್ರದೇಹಾಯ ಸರ್ವಸಂಪತ್ಕಾರಾಯ ಚ ಸರ್ವಾರಿಷ್ಟ ಉದಾಶೀಯ ನಿಂಬ ಕಂದಳಂ ಭಕ್ಷಣಃ. ಹೇ ಪರಮಾತ್ಮ, ಆಯುಷ್ಯ ಆರೋಗ್ಯ ಸಕಲೈಶ್ವರ್ಯವನ್ನು ಕರುಣಿಸು. ಸಕಲ ದೋಷ ಅರಿಷ್ಟಗಳನ್ನು ದೂರ ಮಾಡಿ ಹೊಸ ವರ್ಷದ ನಮ್ಮ ಬಾಳು ಹಸನ ಮಾಡೆಂದು ಪ್ರಾರ್ಥಿಸುವ ಸಂಕೇತವಾಗಿ ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ಪರಸ್ಪರ ಹಂಚಿ ಹಿಂದಿನದನ್ನು ಮರೆತು ಮುಂದೆ ಬರುವ ಸುಖವನ್ನು ನಾವೆಲ್ಲರೂ ಕೂಡ ಸ್ವೀಕರಿಸೋಣ ಎಂಬತಕ್ಕಂತಹ ಭಾವದೊಂದಿಗೆ ಸುಮಧುರ ಬಾಂಧವ್ಯವನ್ನು ಬೆಸೆಯುವ ಒಂದು ವಿಶಿಷ್ಟವಾದ ಹಬ್ಬವೆಂದರೆ ಈ ಯುಗಾದಿ ಹಬ್ಬ. ಆತ್ಮೀಯರೇ, ಅಂದಮೇಲೆ ನೀವೆಲ್ಲರೂ ಕೂಡ ಈ ಶ್ರೀ ಕ್ರೋಧನಾಮ ಸಂವತ್ಸರ ಇಂದೇನು ಆರಂಭವಾಗಿದೆ, ಈ ಕ್ರೋಧನಾಮ ಸಂವತ್ಸರ ನಮಗೆಲ್ಲರಿಗೂ ಕೂಡ ಶುಭವನ್ನು ನೀಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಕಾಪಾಡಲಿ ಎಂಬುವಂತಹ ಭಾವದೊಂದಿಗೆ ಆ ಭಗವಂತನನ್ನು ಪ್ರಾರ್ಥಿಸಿ ಇವತ್ತಿನ ನನ್ನ ಈ ವಚನ ಚಿಂತನ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.